ತುಳಸಿದಾಸರ ರಾಮಚರಿತ ಮಾನಸ ಪಂಚತಂತ್ರ ನೀತಿ ಕಥೆಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಇದು ಭಾರತೀಯರು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಈ ಸ್ಟೋರಿ ನೋಡಿ. ರಾಮಚರಿತ ಮಾನಸ ಪಂಚತಂತ್ರ ಯುನೆಸ್ಕೋ ಪಟ್ಟಿಗೆ. ತುಳಸಿದಾಸರ ರಾಮಚರಿತ ಮಾನಸದ ಪುರಾತನ ಸಚಿತ್ರ ಹಸ್ತಪ್ರತಿಗಳು ಮತ್ತು ಪಂಚತಂತ್ರ ನೀತಿ ಕಥೆಗಳ 15ನೇ ಶತಮಾನದ ಹಸ್ತಪತ್ರಿಗಳು ಏಷ್ಯಾ ಪೆಸಿಫಿಕ್ 20ರ ಅಂಶಗಳಲ್ಲಿ ಸೇರಿಸಲಾಗಿದೆ. ಇವುಗಳನ್ನ 2024ರ ಯುನೆಸ್ಕೋದ ವಿಶ್ವ ಪ್ರಾದೇಶಿಕ ನೋಂದಣಿಯ ಸ್ಮರಣಿಕೆಯಲ್ಲಿ ಸೇರಿಸಲಾಗಿದೆ. ಈ ಕುರಿತಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಇನ್ನು ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆದ ಮೇ 7ರಿಂದ 8ರಂದು ಆಯೋಜಿಸಲಾಗಿದ್ದ ಏಷ್ಯಾ ಮತ್ತು ಪೆಸಿಫಿಕ್ ವಿಶ್ವ ಸಮಿತಿಯ 10ನೇ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಮಚರಿತ ಮಾನಸ ಕೃತಿಯ ಹಿನ್ನೆಲೆ. ರಾಮಚರಿತ ಮಾನಸ ಮಹಾಕಾವ್ಯವನ್ನ 16ನೇ ಶತಮಾನದಲ್ಲಿ ತುಳಸಿದಾಸರು ಅವಧಿ ಭಾಷೆಯಲ್ಲಿ ಬರೆದಿದ್ದಾರೆ. ಅಲ್ಲಿ ತುಳಸಿದಾಸರು ರಾಮಾಯಣದ ಮೂಲ ಕಥೆಗಳನ್ನ ಹೊಸ ತಲೆಮಾರುಗಳ ದೃಷ್ಟಿಯಲ್ಲಿ ಅಳವಡಿಸಿಕೊಂಡ್ರು ಎನ್ನಲಾಗುತ್ತದೆ. ಇನ್ನು ರಾಮಚರಿತ ಮಾನಸವು ವಾಲ್ಮೀಕಿ ರಾಮಾಯಣದ ಪದದಿಂದ ಪದಕ್ಕೆ ಪ್ರತಿಯಾಗಿಲ್ಲ ಅಥವಾ ನಂತರದ ಸಂಕ್ಷಿಪ್ತ ವಿವರಣೆಯಾಗಿಲ್ಲ. ರಾಮಚರಿತ ಮಾನಸವು ಈ ಹಿಂದೆ ಸಂಸ್ಕೃತದಲ್ಲಿ ಬರೆದ ಅನೇಕ ಇತರೆ ರಾಮಾಯಣ ಅಂಶಗಳನ್ನ ಮತ್ತು ಪುರಾಣಗಳಿಂದ ವಿಭಿನ್ನ ಭಾರತೀಯ ಉಪಭಾಷೆಗಳು ಮತ್ತು ಕಥೆಗಳನ್ನ ಹೊಂದಿದೆ. ತುಳಸಿದಾಸರು ರಾಮಚರಿತ ಮಾನಸ ಮಹಾಕಾವ್ಯವನ್ನ ರಾಮನ ಕಥೆ ಎಂದು ಕರೆದ್ರು. ಅದು ಶಿವನ ಮನಸ್ಸಿನಲ್ಲಿ ಸಂಗ್ರಹವಾಗಿತ್ತು. ನಂತರ ಅವರು ತಮ್ಮ ಪತ್ನಿ ದೇವಿ ಪಾರ್ವತಿಗೆ ಅದೇ ವಿಷಯವನ್ನ ವಿವರಿಸಿದ್ರು. ತುಳಸಿದಾಸರು ತಮ್ಮ ಗುರುಗಳಾದ ನರಹರಿದಾಸರ ಮೂಲಕ ಕಥೆಯನ್ನ ಸ್ವೀಕರಿಸಿದ್ದಾರೆಂದು ಹೇಳಲಾಗಿದೆ. ತುಳಸಿದಾಸರು ರಾಮಚರಿತ ಮಾನಸ ಎಂದು ಬರೆಯುವ ಮೊದಲು ಕಥೆಯನ್ನ ಮನಸ್ಸಿನಲ್ಲೇ ದೀರ್ಘಕಾಲದವರೆಗೆ ಸಂಗ್ರಹಿಸಿದ್ದರು. ಆದ್ದರಿಂದ ಮಹಾಕಾವ್ಯವನ್ನ ತುಳಸೀಕೃತ ರಾಮಾಯಣ ಎಂದು ಕರೆಯುತ್ತಾರೆ. ರಾಮಚರಿತ ಮಾನಸವು ದೇಶೀಯ ಸಾಹಿತ್ಯದ ಒಂದು ಮೇರುಕೃತಿಯಾಗಿದೆ. ಉತ್ತರ ಭಾರತದ ಬೈಬಲ್ ಆಗಿ ರಾಮಚರಿತ ಮಾನಸ. ಪಾಶ್ಚಾತ್ಯ ವಿದ್ವಾಂಸರು ರಾಮಚರಿತ ಮಾನಸವನ್ನ ಉತ್ತರ ಭಾರತದ ಬೈಬಲ್ ಎಂದು ಪರಿಗಣಿಸುತ್ತಾರೆ ಎಂದು ಹೇಳೋದು ಅತಿಶಯೋಕ್ತಿಯಲ್ಲ. ಏಕೆಂದ್ರೆ ಕೆಲಸವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತನೆಗಳಿಂದ ತುಂಬಿರುತ್ತದೆ. ಭಾರತದ ಪಿತಾಮಹ ಮಹಾತ್ಮ ಗಾಂಧಿಯವರು ತುಳಸಿದಾಸರ ರಾಮಾಯಣವನ್ನ ವಾಲ್ಮೀಕಿ ರಾಮಾಯಣಕ್ಕಿಂತ ಆಧ್ಯಾತ್ಮಿಕವಾಗಿ ಪರಿಗಣಿಸಿದ್ದಾರೆ. 7 ಕಾಂಡಗಳಲ್ಲಿರುವ ರಾಮಚರಿತ ಮಾನಸ. ತುಳಸಿದಾಸರು 7 ಕಾಂಡಗಳಲ್ಲಿ ಕೃತಿಯನ್ನ ಬರೆದಿದ್ದಾರೆ ಮತ್ತು ಅವುಗಳನ್ನ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಲಂಕಾಕಾಂಡ ಮತ್ತು ಉತ್ತರಕಾಂಡ ಎಂದು ಕರೆಯಲಾಗುತ್ತದೆ. ಇದು ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತ ಮಾನಸಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ. ತುಳಸಿದಾಸರು ಯುದ್ಧಕಾಂಡ ಎಂಬ ಶೀರ್ಷಿಕೆ ಅಡಿಯಲ್ಲಿ 6ನೇ ಅಧ್ಯಾಯವನ್ನ ಬರೆಯಲಿಲ್ಲ. ಬದಲಾಗಿ ಅದಕ್ಕೆ ಲಂಕಾಕಾಂಡ ಎಂದು ಶೀರ್ಷಿಕೆ ನೀಡಿದ್ರು. ಇನ್ನು ವಾಲ್ಮೀಕಿ ವಿವರಿಸಿದಂತೆ ಉತ್ತರಕಾಂಡದಲ್ಲಿ ನಡೆದ ಘಟನೆಗಳ ವಿವರಗಳಿಗೆ ಹೋಗದೆ ತುಳಸಿದಾಸರು ರಾಮಚರಿತ ಮಾನಸದ ಕೆಲಸವನ್ನ ಥಟ್ಟನೆ ಕೊನೆಗೊಳಿಸಿದ್ರು ಎನ್ನುವ ನಂಬಿಕೆ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.